ನಮಸ್ತೆ ಎಲ್ಲರಿಗೂ. ಬನ್ನಿ ಆಂಜನೇಯ ಏನ್ ಹೇಳ್ತಾರೆ ನೋಡೋಣ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ. ಸೊ ಅಯೋಧ್ಯೆಯಲ್ಲಿ ರಾಮರ ದರ್ಬಾರ್ ಸ್ಟ್ಯಾಚು ಏನ್ ಮಾಡಿದ್ದಾರೆ, ವಿಗ್ರಹಗಳು ತುಂಬಾ ಚೆನ್ನಾಗಿದೆ ಅಲ್ವಾ, ತುಂಬಾ ಖುಷಿ ಆಯ್ತು. ಸೊ ನೋಡೋಣ ಏನಾಗಬಹುದು ಅಂತ. ಸೊ ಎಂಬ್ರೇಸ್ ಚೇಂಜಸ್ ಅಂತ ಇದೆ. ಏನೋ ಒಂದಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರುವಂತ ಸಾಧ್ಯತೆಗಳು ಇದೆ. ಬದಲಾವಣೆ ಏನು ಗೊತ್ತಿಲ್ಲ, ನೋಡುವ. ಓಕೆ, ಸದ್ಯಕ್ಕೆ ಏನೇನು ಸಮಸ್ಯೆಗಳಿತ್ತು, ಸಮಸ್ಯೆಗಳಿಂದ ಹೊರಬರೋದಕ್ಕೆ ಒಂದಷ್ಟು ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ನಿಮ್ಮ ಲಿಮಿಟ್ನ ನೀವೇ ಡಿಸೈಡ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಯು ಆರ್ ಅನ್ಲಿಮಿಟೆಡ್ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಿಮ್ಮ ಕಾರ್ಯಕ್ಷಮತೆ ಮೇಲೆ, ನಿಮ್ಮ ಯೋಗ್ಯತೆ ಮೇಲೆ, ನಿಮ್ಮ ಅರ್ಹತೆ ಮೇಲೆ ನೀವೇ ಅನುಮಾನನ ಪಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದರಿಂದ ಒಂದಷ್ಟು ನಿಮ್ಗೆ ನೀವೇ ತೊಂದರೆ ಮಾಡ್ಕೊಳ್ತೀರಾ, ಇನ್ನ ಹೆಚ್ಚಿನ ಸಾಧನೆಗೆ ಅಡ್ಡಿ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಕೇಪಬಿಲಿಟಿ ಏನಿದೆ ಅದು ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಯಶಸ್ಸನ್ನ ತರುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡ್ತಾ ಇನ್ನ ಹೆಚ್ಚಿನ ಶ್ರಮನ ಹಾಕಿ ಅನ್ನುವಂಥದ್ದು ಇದೆ. ಜೊತೆಗೆ ಪರ್ಪಸ್, ನಿಮ್ಮ ನಿಜವಾದ ಆದ್ಯತೆ ಏನು, ಕರ್ತವ್ಯ ಏನು, ಇದ್ರ ಕಡೆ ಗಮನನ ಕೊಡಿ. ಎಲ್ಲರನ್ನೂ ನಿಸ್ವಾರ್ಥವಾಗಿ ಸೇವೆ ಮಾಡೋದಿರ್ಬಹುದು, ಅಥವಾ ನಂಬೋದಿರ್ಬಹುದು, ಅಥವಾ ಯಾರಿಗೋ ಸಹಾಯ ಮಾಡೋದು. ನಿಸ್ವಾರ್ಥ ಸೇವೆ ಅಂದಿದ ತಕ್ಷಣ ಇಲ್ಲಿ ತಂದೆ ತಾಯಿ, ಅಪ್ಪ ಅಮ್ಮ, ಬಂಧು ಮಿತ್ರರು ಅವರು ಕೂಡ ಆಗಿರ್ಬಹುದು, ಅಥವಾ ಸಮಾಜ ಸೇವೆ ಕೂಡ ಆಗಿರ್ಬಹುದು. ಈ ತರದ್ದು ಏನೋ ಒಂದು ಜೀವನದ ಉದ್ದೇಶ ಇದೆ, ಯಾವುದೋ ಒಂದು ಕಾರ್ಯಕ್ಕೆ ನಿಮ್ಮನ್ನ ನೀವು ಡೆಡಿಕೇಟ್ ಮಾಡ್ಕೊಳ್ಬೇಕಾಗಿದೆ. ಆ ಡೆಡಿಕೇಟ್ ಮಾಡ್ಕೊಳ್ಬೇಕಾಗಿರೋ ಕಾರ್ಯ ಯಾವುದು, ಇದ್ರ ಬಗ್ಗೆ ಒಂಚೂರು ಗಮನನ ಕೊಡಿ. ಆಂಜನೇಯನ ವಿಗ್ರಹದ ಮುಂದೆ ಕುತ್ಕೊಂಡು ಮೆಡಿಟೇಷನ್ ಮಾಡಿ, ಅಥವಾ ನಿಮ್ಮ ಬಳಿ ಒಂದು ಚಿಕ್ಕದ ಆಂಜನೇಯನ ವಿಗ್ರಹನ ಅಥವಾ ಡಾಲರ್ನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರಾಮಾಣಿಕತೆನೇ ಪ್ರಮುಖವಾದಂಥ ಅಸ್ತ್ರ. ಸೊ ಹಾನೆಸ್ಟಿ ಈಸ್ ದ ಬೆಸ್ಟ್ ಕೀ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಪ್ರಾಮಾಣಿಕತೆ ಯಾವತ್ತೂ ನಿಮ್ಮನ್ನ ಬಿಟ್ಟು ಹೋಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಪ್ರಾಮಾಣಿಕತೆ ಎಷ್ಟು ದಿನ ನಿಮ್ ಜೊತೆ ಇರುತ್ತೋ ಅಲ್ಲಿವರೆಗೂ ನೀವು ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಏನೇ ಆದ್ರೂ ಕೂಡ ನಿಮ್ಮ ಒಂದು ವಿಚಾರಗಳಿರಬಹುದು, ಅಥವಾ ಕರ್ತವ್ಯದಲ್ಲಿ ನೀವು ತೊಡಗಿದ್ದಾಗ ಆಗುವಂತ ಒಂದಷ್ಟು ಅಡ್ಡಿ ಆತಂಕಗಳಿರಬಹುದು, ಅಥವಾ ನಿಮ್ಮನ್ನೇ ಒಂದಷ್ಟು ಅನುಮಾನ ಪಡುವಂಥದ್ದು, ಅಥವಾ ಸಮಸ್ಯೆಗೆ ದೂಡುವಂತ ಒಂದಷ್ಟು ಜನರ ಷಡ್ಯಂತ್ರಗಳೇನಿದೆ, ಇದೆಲ್ಲದರಿಂದ ನಿಮ್ಮನ್ನ ನೀವು ಬೇಡ, ಈ ಪ್ರಾಮಾಣಿಕತೆಯಿಂದ ಇಷ್ಟೊಂದು ನಿಜ ಹೇಳಿದ್ರೆ ಇಷ್ಟೊಂದು ಸಮಸ್ಯೆ ಆಗತ್ತೆ, ಹಾಗಾಗತ್ತೆ ಹೀಗಾಗತ್ತೆ ಅಂತ ತಲೆ ಕೆಡ್ಸ್ಕೊಳ್ಳೋದನ್ನ ಬಿಟ್ಟು ಸತ್ಯದ ದಾರಿಲಿ ನಡೀರಿ ಅನ್ನುವಂಥದ್ದು ಕೂಡ ಇದೆ. ಸೊ ಆಂಜನೇಯ ಇರ್ಬೇಕಾದ್ರೆ ನಿಮ್ಮ ಯಶಸ್ಸನ್ನ ನೀವು ವಿಜುವಲೈಸೇಷನ್ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಕಣ್ಣುಗಳ ಮುಖಾಂತರ ನೀವು ಏನನ್ನ ನೋಡ್ತಿರೋ ಅದನ್ನ ಬರ್ದಿಡಿ. ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಏನ್ ತೋರಿಸುತ್ತೋ ಅದನ್ನ ಕೂಡ ಬರ್ದಿಡಿ ಅನ್ನುವಂಥದ್ದು ಇದೆ. ಸೊ ನಿಜವಾದ ಭಕ್ತನಿಗೆ ಯಾವತ್ತು ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಕೆಲಸ ಮಾಡ್ತೀನಿ ಅಂತ ನಿಂತ ಮೇಲೆ ಅದು ವೇಗವಾಗಿ ಯಶಸ್ಸು ಸಿಗಬೇಕು ಅಂದ್ರೆ ನನ್ನ ಆರಾಧನೆನ ಮಾಡಿ ಆ ಕೆಲಸನ ಶುರು ಮಾಡುವಂತ ಆಂಜನೇಯ ಹೇಳ್ತಿದ್ದಾರೆ. ಜೊತೆಗೆ ನಿಜವಾದ ಮೆಡಿಟೇಷನ್ ಏನಿದೆ, ಕೆಲವ್ರಿಗೆ ಮೆಡಿಟೇಷನ್ ಮಾಡಕ್ ಬರ್ದಿರಾ ಇರಬಹುದು, ಅಥವಾ ಮೆಡಿಟೇಷನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರಾ ಇರಬಹುದು, ಅಥವಾ ಮೆಡಿಟೇಷನ್ಗೆ ಉತ್ತಮವಾದಂಥ ವಾತಾವರಣದಲ್ಲಿ ನೀವು ಇಲ್ದಿರಾ ಇರಬಹುದು. ಬಟ್ ಏನೇ ಆದ್ರೂ ಕೂಡ ನಿಮ್ಮೊಳಗಿನ ಆ ಒಂದು ಕನಸು, ಆಸೆ ಏನಿದೆ ಅದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ಯಾಷನ್ ಡ್ರೈವಿಂಗ್ ಆಗಿರಬಹುದು, ಅಥವಾ ನಿಮ್ಮ ಒಂದು ಸ್ಟಾರ್ಡಮ್ ನೋಡ್ಬೇಕು ಅನ್ನೋದಿರಬಹುದು, ಅಥವಾ ನಿಸ್ವಾರ್ಥ ಸೇವೆ ಇರಬಹುದು, ಅಥವಾ ಬೇರೆಲ್ಲೋ ಹೋಗಿ ನಿಮ್ಮನ್ನ ನೀವು ಸೆಟಲ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇರಬಹುದು. ಎಲ್ಲದಕ್ಕೂ ಕೂಡ ಒಂದಲ್ಲ ಒಂದ್ ರೀತಿಯಲ್ಲಿ ರೂಲ್ಸ್ ಇರುತ್ತೆ. ಆ ರೂಲ್ಸ್ ಏನು ಅನ್ನೋದನ್ನ ನೀವು ತಿಳ್ಕೊಂಡ್ರೆ ಸುಲಭವಾಗಿ ಅಚೀವ್ ಮಾಡ್ತೀರಾ ಗೋಲ್ನ ಅನ್ನುವಂಥದ್ದು ಇದೆ.
ಸದ್ಯಕ್ಕೆ ನಿಮ್ಗೆ ಮೋಟಿವೇಶನ್ ನಿಮಗ್ ನೀವೇ ಮಾಡ್ಕೊಳ್ಳಿ. ನಿಮ್ಮ ಇನ್ನರ್ ಮೋಟಿವೇಶನ್, ನಿಮ್ಮ ಸೋಲ್ ಪರ್ಪಸ್, ನಿಮ್ಮ ಆಕ್ಷನ್ ಎಲ್ಲವೂ ಕೂಡ ನಿಮ್ಮ ದೈವದ ಮಾರ್ಗದ ಮುಖೇನ ಅಥವಾ ನಿಮ್ಮ ಇಚ್ಛಾ ದೇವರ ಮಾರ್ಗದರ್ಶನದಲ್ಲಿ ನೀವು ಪಡ್ಕೊಂಡು ಮುಂದುವರೆದ್ರೆ ಹೆಚ್ಚಿನ ಒಂದು ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಬಾಳೆಹಣ್ಣು ಇರಬಹುದು, ಲಡ್ಡು ಇರಬಹುದು, ಇದು ಕಬ್ಬಿರಬಹುದು, ಜೊತೆಗೆ ಒಂದಷ್ಟು ಆಂಜನೇಯನ ವಿಗ್ರಹಗಳ ಮುಂದೆ ದೀಪ ಹಚ್ಚೋದಿರಬಹುದು. ಇದೆಲ್ಲವನ್ನು ಕೂಡ ಆಂಜನೇಯನ ದೇವಸ್ಥಾನದಲ್ಲಿ ಮಾಡ್ಬಿಟ್ಟು ಬನ್ನಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಸತ್ಯನ ಮಾತಾಡಿ ಅನ್ನುವಂಥದ್ದು ಇದೆ. ಸ್ಪೀಕ್ ದ ಟ್ರೂತ್, ಪ್ರಾಮಾಣಿಕವಾಗಿ ಇರಿ, ಪ್ರಾಮಾಣಿಕವಾಗಿ ಸತ್ಯ ಏನಿದೆಯೋ ಅದನ್ನ ತಿಳಿಸ್ಕೊಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಯಾರು ಏನೇ ಮಾತಾಡಿದ್ರು ತಲೆ ಕೆಡ್ಸ್ಕೊಳ್ಬೇಡಿ. ನಿಮ್ಗೆ ಯಾವ್ದಾದ್ರು ಸಾಕ್ಷಿ ಹೇಳ್ಬೇಕು ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದಷ್ಟು ವಿಚಾರಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಬೇಕು ಅಥವಾ ಅದ್ರ ಬಗ್ಗೆ ಒಂದಷ್ಟು ಏನೋ ಒಂದು ಮಾಹಿತಿ ಗೊತ್ತಿದೆ, ಅದನ್ನ ಬೇರೆಯವ್ರ ಹತ್ರ ಶೇರ್ ಮಾಡ್ಬೇಕಾ ಬೇಡವಾ, ಅಥವಾ ಸತ್ಯ ಹೇಳೋದಾ ಸುಳ್ಳು ಹೇಳೋದಾ, ಇದೆಲ್ಲ ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ಪ್ರಾಮಾಣಿಕವಾಗಿ ಸತ್ಯ ಮಾತಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಲ್ಯಾಪ್ಸಿ ಕ್ರಿಸ್ಟಲ್ ಏನ್ ಬರುತ್ತೆ ಅದನ್ನ ಕೂಡ ನೀವು ಇಟ್ಕೊಂಡ್ರೆ ಒಳ್ಳೇದಾಗತ್ತೆ. ಜೊತೆಗೆ ಸಿಂಧೂರ ತಿಲಕನ ಇಟ್ಕೊಂಡ್ರು ಕೂಡ ಒಳ್ಳೇದಾಗತ್ತೆ. ಥ್ರೋಟ್ಗೆ ಅಂದ್ರೆ ಗಂಟಲ್ ಹತ್ರ ಇಟ್ಕೊಳ್ತೀವಲ್ಲ ಹಾಗೆ ಕೂಡ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವನ್ನ ನಿಮಗ್ ನೀವೇ ಅಡಾಪ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಡಿಫ್ರೆಂಟ್ ಸಿಚುವೇಶನ್ ಏನಿದೆ ಅದು ನಿಮ್ಮನ್ನ ಫ್ಲೆಕ್ಸಿಬಲ್ ಮಾಡೋದಿಕ್ಕೆ ಪ್ರಯತ್ನನ ಪಡ್ತಿದೆ. ಒಂದು ಕಳೆದೋಗಿರೋದನ್ನ ಮತ್ತೆ ಪಡ್ಕೊಳ್ಳುವಂತ ಪ್ರಯತ್ನಕ್ಕೆ ನಿಮ್ಮನ್ನ ನೀವು ಇರುವಂತ ಪರಿಸ್ಥಿತಿ ನಿಮ್ಗೆ ಚಾಲೆಂಜಿಂಗ್ ಆಗಿ ನಿಮ್ಗೆ ಪರಿಚಯ ಮಾಡ್ತಾ ಇದೆ. ಸೊ ಅದನ್ನ ಗೆದ್ದು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ದೇವಸ್ಥಾನಕ್ಕೆ ಕೆಂಪು ವಸ್ತ್ರನ ಸಮರ್ಪಣೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದು ಹಾಡು ಕೇಳ್ತಾ ಇದೆ, ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ, ನಿನ್ನಂತಾಗದೆ ನನ್ನಂತಾದೆ ನಿನ್ನ ಪ್ರಭು ಶ್ರೀರಾಮ. ಅದನ್ನ ನಿಮ್ಮ ರಿಲೇಶನ್ಶಿಪ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಆಂಜನೇಯನ್ ಜೊತೆ ನಿಮ್ ರಿಲೇಶನ್ಶಿಪ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲಿ ನಿಮ್ಗೆ ರೆಸ್ಪೆಕ್ಟ್ ಇಲ್ವೋ ಅಂಥ ರಿಲೇಶನ್ಶಿಪ್ ನಿಮ್ಗೆ ಬೇಕಾಗಿಲ್ಲ ಅನ್ನುವಂಥದ್ದು ಇದೆ. ಸೊ ಪ್ರಾಮಾಣಿಕತೆ ಇಲ್ದಿರೋ ಅಂಥದ್ದು, ನಂಬಿಕೆ ವಿಶ್ವಾಸ ಇಲ್ದಿರೋ ಅಂಥದ್ರ ಕಡೆ ನಿಮ್ಮ ಯಾವುದೇ ಬಂಧ ಬೇಕಾಗಿಲ್ಲ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಂಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು ಅಥವಾ ಡಿಮಾಂಡ್ ಎನರ್ಜೀಸ್ ಇರಬಹುದು, ನೆಗೆಟಿವ್ ಎನರ್ಜೀಸ್ ಇರಬಹುದು. ನೆಗೆಟಿವ್ ಎನರ್ಜೀಸ್ ಎಲ್ಲೋ ನಿಮ್ಮನ್ನ ಯಾಮರ್ಸ್ತಾ ಇದೆ ಅಥವಾ ನಿಮ್ಮನ್ನ ಏನೋ ಅಸತ್ಯದ ಹಾದಿಲಿ ಕರ್ಕೊಂಡು ಹೋಗ್ತಿದೆ ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಇನ್ನ ಹೆಚ್ಚಿನ ರೆಸ್ಪೆಕ್ಟ್ ಅನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಂಬಿಕೆ ಭರವಸೆ ಅನ್ನೋದು ತುಂಬಾ ಮುಖ್ಯ. ಎಲ್ಲೊಂದ್ ಕಡೆ ನೀವು ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿದೀರಾ, ಆ ನಂಬಿಕೆಯನ್ನ ಉಳಿಸ್ಕೊಳ್ಳಿ, ಪಡ್ಕೊಳ್ಳಿ ಆ ನಂಬಿಕೆಯನ್ನ ವಾಪಸ್ ಅನ್ನುವಂಥದ್ದು ಇದೆ. ಜನರು ನಿಮ್ಮೇಲಿಟ್ಟಿರುವಂತ ನಂಬಿಕೆ ನೀವು ಕಳ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ದೈವ ನಿಮ್ಮ ಮೇಲೆ ಒಂದು ನಂಬಿಕೆಯನ್ನ ಇಟ್ಟಿತ್ತು, ಆ ನಂಬಿಕೆನ ನೀವು ಕಳ್ಕೊಂಡಿದ್ದೀರಾ. ಆ ನಂಬಿಕೆಯನ್ನ ಮತ್ತೆ ಮರಳಿ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ದ್ರೋಣಗಿರಿ ಸಾಧ್ಯ ಆದ್ರೆ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸ್ವಲ್ಪ ಎಳ್ಳೆಣ್ಣೆನ ಆಂಜನೇಯ ದೇವಸ್ಥಾನಕ್ಕೆ ಮಂಗಳವಾರ ಕೊಟ್ಬಿಟ್ಟು ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಮೆಂಟಲ್ ಕ್ಲಾರಿಟಿನ ನೀವು ತಗೊಳ್ಬೇಕಾಗಿರುವಂತ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಧ್ಯಾನ ಮಾಡಿ ನಿಮ್ಗೆ ಸಾಕಷ್ಟು ಉತ್ತರಗಳು ಸಿಗ್ತಾ ಇದೆ. ನಿಮ್ಗೆ ಹೇಗೆ ಹೇಳೋದು ಗೊತ್ತಿಲ್ಲ. ಆಂಜನೇಯ ತುಂಬಾ ಪವರ್ಫುಲ್ ಆಗಿ ನಿಮ್ಗೆ ಆಂಜನೇಯ ಈ ಒಂದು ಯುಗದಿಂದ ಪರಿಚಯ ಇಲ್ಲ, ಯುಗಾಂತರದಿಂದ ಪರಿಚಯ ಇದ್ದಾರೆ. ಎಷ್ಟೋ ಯುಗಗಳಿಂದ ನಿಮ್ ಜೊತೆ ಇದ್ದಾರೆ, ನಿಮ್ಮ ನೆರಳಾಗಿದ್ದಾರೆ, ನಿಮ್ಮ ಬದುಕಾಗಿದ್ದಾರೆ, ನಿಮ್ಗೆ ಮಾರ್ಗದರ್ಶಕರಾಗಿ ಇದ್ದಾರೆ, ನಿಮ್ಮ ಶತ್ರುಗಳನ್ನೆಲ್ಲ ಸದೆ ಬಡಿಯೋ ಹಾಗಿದ್ದಾರೆ. ಸೊ ನಿಮ್ಮ ಶತ್ರುಗಳು ಅಥವಾ ನೆಗೆಟಿವ್ ಎನರ್ಜಿ ಏನೇ ಇರ್ಲಿ ಅದು ಬಂದು ನಿಮ್ಮನ್ನ ಮುಟ್ಟಬೇಕು ಅಂದ್ರೆ ಅದಕ್ ಮುಂಚೆ ಅದು ಆಂಜನೇಯನ ತಟ್ಟಿ ಬರ್ಬೇಕಾಗತ್ತೆ ಅನ್ನುವಂಥದ್ದು ಇದೆ. ಆಂಜನೇಯನ ಬಾಗಿಲು ಯಾವಾಗ ಅದು ತಟ್ಟುತ್ತೆ ಆಂಜನೇಯ ಅದನ್ನ ಅಲ್ಲಿ ನಾಮಾವಶೇಷ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಬೆನ್ ಹಿಂದೆ ಮಾತಾಡೋರ್ ಬಗ್ಗೆ, ಬೆನ್ ಹಿಂದೆ ಬರುವಂತ ಎನರ್ಜೀಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ. ಮುಂದೆ ನಿಂತು ಯಾರು ನಿನ್ನ ಶತ್ರು ಆದ್ರೂ ಪರವಾಗಿಲ್ಲ, ಮಿತ್ರ ಆದ್ರೂ ಪರವಾಗಿಲ್ಲ, ಎದುರಿಗೆ ಯಾರು ಇರ್ತಾರೋ ಅಥವಾ ಯಾರು ನಿನ್ನ ಶರಣಾಗತಿನ ಬಯಸ್ತಾರೋ ಅಥವಾ ನಿಮ್ಗೆ ಒಂದು
ಕಾಂಪ್ರಮೈಸ್ ಝೋನಿಗೆ ಬರ್ತಾರೋ ಅದ್ರ ಕಡೆ ಮಾತ್ರ ಗಮನನ ಕೊಡು. ಸೊ ಬೆನ್ನಿಗೆ ಚೂರಿ ಹಾಕೋರನ್ನ ನಂಬೇಡ. ಯಾರು ನಿಂಗೆ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ, ನೋವು ಮಾಡ್ತಿದ್ದಾರೆ, ಸಮಸ್ಯೆನ ಕೊಡ್ತಿದ್ದಾರೆ, ಇದೆಲ್ಲವೂ ನಿನ್ಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಈಗಾಗ್ಲೇ ತಿಳಿಸಿದೀನಿ, ತಿಳ್ಕೊಂಡು ತಿಳಿದಿರೋ ಹಾಗೆ ಇದ್ಯಾ, ಮುಂದುವರಿ ತಿಳ್ಕೊಂಡು ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುವಂತ ಸಾಧ್ಯತೆಗಳು ಇದೆ ನಿಮ್ಮಲ್ಲಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಪಾಸಿಟಿವಿಟಿನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. 21ರಿಂದ 40 ದಿನ ಬಿಡ್ದಿರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನ ಮಾಡಿ ಬನ್ನಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ತುಂಬಾ ಬುದ್ಧಿವಂತರಾಗಿ ಯೋಚನೆ ಮಾಡ್ಬೇಕು, ದಡ್ರ ತರ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಕಪಿ ಚೇಷ್ಟೆ, ಕಪಿ ಬುದ್ಧಿ ಅಂತ ಹೇಳ್ತೀವಲ್ಲ, ಈ ತರ ಎಲ್ಲ ಏನು ನೀವು ಆ ತರ ಒಂದು ಭಾವನೆನ ಇಟ್ಕೊಬೇಡಿ. ಮೆಚೂರ್ ಆಗಿ ಯೋಚನೆ ಮಾಡಿ, ಯಾವುದಕ್ಕೂ ಹೆದರ್ಬೇಡಿ ಅನ್ನುವಂಥದ್ದು ಇದೆ. ಬುದ್ಧಿವಂತಿಕೆಯಿಂದ ಸಮಸ್ಯೆನ ಬಗೆಹರಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಒಂದ್ ಕಡೆ ಒಂದಷ್ಟು ಸಮಸ್ಯೆಗಳು ನಿಮ್ಮ ಜೀವನಕ್ಕೆ ಹೆವಿ ಅಂತ ಅನ್ನಿಸ್ತಾ ಇರಬಹುದು. ಅದರಿಂದ ಹೊರಗ್ ಬರಕ್ ಆಗ್ದಿರ ಒಂದಷ್ಟು ಸಮಸ್ಯೆನ ಎದುರಿಸ್ತಾ ಇರಬಹುದು. ಅದನ್ನ ಯಾರತ್ರ ಹೇಳಕ್ ಆಗ್ದಿರ, ಈ ಜರ್ನಿನ ಮುಂದುವರ್ಸಕ್ಕೂ ಆಗ್ದಿರ, ಎಂಡ್ ಮಾಡಕ್ಕೂ ಆಗ್ದಿರ ತೊಂದ್ರೆ ಅನುಭವಿಸ್ತಾ ಇರಬಹುದು. ಬಟ್ ನಥಿಂಗ್ ಟು ವರಿ, ಆದಷ್ಟು ಬೇಗ ನೀವು ಈ ಒಂದು ಜರ್ನಿಯಿಂದ ಯಶಸ್ಸಿನ ಕಡೆಗೆ ಮುಖ ಮಾಡ್ತೀರಾ ಅನ್ನುವಂಥದ್ದು ಇದೆ. ದಿನಾಗ್ಲೂ ಬಿಡ್ದಿರ ಶ್ರೀರಾಮನ ಬರೀರಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ. ಜೊತೆಗೆ ನೀವು ಅನ್ಕೊಂಡಿರುವಂತ ಗೋಲ್ ಕೂಡ ರೀಚ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಆಂಜನೇಯನ ಬ್ರೇಸ್ಲೆಟ್ ಧರಿಸಿ, ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಂಪ್ರೂವ್ ಯುವರ್ ಫೋಕಸ್ ಅಂತ ಹೇಳ್ತಾ ಇದೆ. ಆಂಜನೇಯ ಸಂಜೀವಿನಿ ಪರ್ವತ ಎತ್ಕೊಂಬಂದ್ರಲ್ಲ ಹಾಗೆ, ಆಂಜನೇಯ ರಾಮನಿಗೆ ಶರಣಾದ್ರಲ್ಲ ಹಾಗೆ, ರಾಮರ ಸೇವೆಯಲ್ಲಿ ಆಂಜನೇಯ ನಿರತರಾದ್ರಲ್ಲ ಹಾಗೆ, ರಾಮನ ಆಶೀರ್ವಾದನ ಪಡ್ಕೊಂಡ್ರಲ್ಲ ಹಾಗೆ, ಸ್ವಯಂ ರಾಮನೇ ತಾವಾದ್ರಲ್ಲ ಹಾಗೆ ಅನ್ನುವಂಥ ರೀತಿಲಿ ಇದೆ. ಸೊ ಎಲ್ಲವನ್ನೂ ಕೂಡ ನಿರ್ಜೀವ ವಸ್ತುಗಳನ್ನು ಕೂಡ ರಾಮನಾಮನಿಂದ ಸಜೀವ ವಸ್ತುಗಳಾಗಿ ಏನು ಬದಲಾಯಿಸ್ಬಿಟ್ರು, ಅಥವಾ ಆ ಒಂದು ಅತಿ ಕಠಿಣವಾದಂಥ ಹಾದಿನ ಹೇಗೆ ಸುಲಭವಾಗಿ ಮಾಡ್ಕೊಂಡ್ರು, ಆತ್ಮ ರಾಮನಾಗಿ ರಾಮನ್ನ ಹೇಗೆ ಒಂದು ರೂಪಾಂತರ ಮಾಡಿದ್ರು, ಜೊತೆಗೆ ಅವರ ಒಂದು ಸೋಲ್ ಪರ್ಪಸ್ಸಿಗೆ ಇವರು ಹೇಗೆ ಸಹಾಯ ಆಗಿದ್ರು, ಜೊತೆಗೆ ಅವರ ಧ್ಯಾನ ರೋಮ ರೋಮವು ರಾಮನಾಮವು ಅನ್ನುವಂಥ ರೀತಿಲಿ ಹೇಗೆ ರಾಮನ್ನ ತನ್ನೊಳಗೆ ಅಳವಡಿಸ್ಕೊಳ್ತಾ ತಾನೇ ರಾಮ ಆಗ್ತಾ, ರಾಮನೇ ಆಂಜನೇಯ ಅನ್ನುವಂಥ ಮಟ್ಟಿಗೆ ಆ ಭಕ್ತಿ ರಸನ ಕರ್ಕೊಂಡು ಹೋದಂತ, ಕಂಡುಕೊಂಡಂತ ಆ ಒಂದು ಆಂಜನೇಯ ಇಲ್ಲಿ ಆ ಮಾರ್ಗದಲ್ಲಿ ಅದೇ ರೀತಿ ನಡಿ ಅನ್ನುವಂಥದ್ದು ಇದೆ. ಗುರುವಿಗೆ ಶರಣಾಗು, ಅರಿವಿಗೆ ಗುರುವಾಗು ಅನ್ನುವಂಥ ರೀತಿಯಲ್ಲಿ ಇದೆ. ಇಲ್ಲಿ ಭಕ್ತರಾಮ ಪುಟ್ಟದಾಗೂ ಇದ್ದಾನೆ, ವಿರಾಟ್ ರಾಮ ವಿರಾಟ್ ರೂಪದಲ್ಲೂ ಕೂಡ ಇದ್ದಾನೆ. ಹಾಗೆ ಆಂಜನೇಯ ಬಾಲಾಂಜನೇಯನಾಗೂ ಇದ್ದಾನೆ, ವೀರಾಂಜನೇಯನಾಗೂ ಕೂಡ ಇದ್ದಾನೆ. ಸಕಲವು ಬ್ರಹ್ಮಾಂಡವೂ ಆಗಿ ಶತ್ರು ಸೈನ್ಯಕ್ಕೆ ಶತ್ರುವಾಗಿ ನಿಂತಿದ್ದಾನೆ, ಭಕ್ತಿ ಸೈನ್ಯಕ್ಕೆ ಭಕ್ತಿಯಾಗಿ ನಿಂತಿದ್ದಾನೆ. ನಿಮ್ಗೆ ಗೊತ್ತಿಲ್ಲ, ಆಂಜನೇಯ ನಿಮ್ಗೇನೋ ಪಾಸಿಟಿವ್ ಎನರ್ಜಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ, ಅದನ್ನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಭೂಮಂಡಲದಲ್ಲಿ ಆಂಜನೇಯನ ಪಾಸಿಟಿವ್ ಎನರ್ಜಿ ಇಷ್ಟು ದಿವಸ ಇದ್ದಿದ್ದೇ ಒಂದ್ ಲೆಕ್ಕ, ಈ ತಿಂಗಳು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಕಳೆದ ಮೇಲೆ ಬರುವಂಥ ಪಾಸಿಟಿವ್ ಎನರ್ಜಿನೇ ಬೇರೆ ಲೆಕ್ಕ ಅನ್ನುವಂಥ ರೀತಿಲಿ ಇದೆ. ಜೊತೆಗೆ ಒಂದು ಜಲಾಂತರ್ಗಾಮಿ ಏನು ಶುರು ಮಾಡ್ತಾ ಇದ್ದಾರೆ, ಅದರಲ್ಲಿ ಒಂದಷ್ಟು ಸಮಸ್ಯೆಗಳು ಇದೆ, ಅದು ಕೂಡ ಸರಿಪಡಿಸಿ ಕೊಡ್ತಾರೆ ಆಂಜನೇಯನ. ಅಲ್ಲಿ ಸಮಸ್ಯೆ ಬರುತ್ತೆ, ಜಲಾಂತರ್ಗಾಮಿ ಏನ್ ಮಾಡ್ತಾ ಇದ್ದಾರೆ ವೇ, ಅಂಡರ್ ವಾಟರ್ ವೇ, ಅಲ್ಲಿ ಸಮಸ್ಯೆ ಬರುತ್ತೆ. ಅವಾಗ ಆಂಜನೇಯನ ಸಹಾಯನ ಬೇಡಿದ್ರೆ ಆಂಜನೇಯ ಅದನ್ನ ಸರಿಪಡಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಆಂಜನೇಯ ನದಿ ತೀರದಲ್ಲಿ ಎಲ್ಲೋ ಬೆಟ್ಟ ಗುಡ್ಡಗಳು ಕಾಡೋ ಗೊತ್ತಿಲ್ಲ, ಅಲ್ಲಿ ಒಂದು ನದಿ ತೀರ ಇದೆ. ನದಿ ತೀರದಲ್ಲಿ ಒಂದು ಆಂಜನೇಯನ ಗುಡಿ ಇದೆ, ಅಲ್ಲಿ ವಿಗ್ರಹ ಇದೆ, ಕೂತಿರುವಂತ ಆಂಜನೇಯರ ವಿಗ್ರಹ ಇದೆ. ಅದು ವಿಶೇಷವಾದದ್ದು, ಯುಗಾಂತರದದ್ದು. ಸೊ ಅದನ್ನ ನೀವು ಪ್ರಾರ್ಥನೆ ಮಾಡಿದ್ದೆ ಆದ್ರೆ, ಅಥವಾ ಅಲ್ಲೇ ಗುಡಿ ಕಟ್ಟಿದ್ರು ಸರಿ, ಅಥವಾ ಆ ಶಿಲೆನ ಸ್ಥಳಾಂತರಿಸಿದ್ರು ಸರಿ, ಅದರಿಂದ ಒಂದಷ್ಟು ಭಕ್ತ ವೃಂದಕ್ಕೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಬರುವಿಕೆಗಾಗಿ ಆಂಜನೇಯ ಕಾಯ್ತಾ ಇದ್ದಾರೆ, ನೀವು ಬರ್ತೀರಾ ಅಂತ ಆಂಜನೇಯ ಕಾಯ್ತಿದ್ದಾರೆ.
ಯಾರು ಅಂತ ಗೊತ್ತಿಲ್ಲ. ನಿಮ್ಮಲ್ಲಿ ತುಂಬಾನೇ ಸೋಲ್ ಪರ್ಪಸ್, ನಿಸ್ವಾರ್ಥವಾಗಿ ಸಾಕಷ್ಟು ಮಾಡಿದ್ದೀರಾ. ಈಗ ನಿಮ್ಮ ಇರುವಿಕೆಯ ನಂತರವೂ ಕೂಡ ನೀವು ನಿಸ್ವಾರ್ಥವಾಗಿ ಮಾಡುವಂತ ಕಾರ್ಯಕ್ರಮಗಳಿಗೆ ನಿಮ್ಮ ಬರುವಿಕೆಗಾಗಿ ಆಂಜನೇಯ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಚೇಂಜಸ್ ಕೂಡ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಏನೋ ಒಂದು ಅನಾಹುತದ ಎಚ್ಚರಿಕೆ, ಚಂಡಮಾರುತದ ಎಚ್ಚರಿಕೆ ಇದೆ, ಸುಂಟರಗಾಳಿ ಈ ತರದ ಎಚ್ಚರಿಕೆ ಇದೆ. ಹಗಲಿನಲ್ಲೇ ಆಕಾಶ ಕತ್ತಲು ಕವಿಯುವಂತ ಸಾಧ್ಯತೆಗಳನ್ನ ಕೂಡ ತೋರಿಸ್ತಾ ಇದೆ. ನಿಮ್ಮ ಪ್ರೀತಿ ಪಾತ್ರರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮೊದಲನೇದು, ಎರಡನೇದು, ಮೂರನೇದು. ಸೊ ಪ್ರೊಟೆಕ್ಟ್ ಯುವರ್ ಲವ್ಡ್ ಒನ್ಸ್, ನ್ಯೂ ಬಿಗಿನಿಂಗ್ ಅಂತ ಇದೆ. ನಿಮ್ಮ ಪ್ರೀತಿ ಪಾತ್ರರನ್ನ ಕಾಪಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಪಾತ್ರರ ಜೀವನದಲ್ಲಿ ಒಂದು ಹೊಸ ಶುರು, ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಜೀವನದಲ್ಲೂ ಕೂಡ ಹೊಸ ಅಧ್ಯಾಯ ಶುರು ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ದ ವರ್ಲ್ಡ್ ವಾರ್ ಇಸ್ ಬಿಗಿನ್ಸ್ ನೌ ಅನ್ನುವಂಥ ರೀತಿಯಲ್ಲಿ ನಂಗೆ ಕೇಳಿಸ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಎಸ್, ನಿಮ್ಮ ಹೃದಯ ಮಂದಿರದಲ್ಲಿ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ ಇದನ್ನ ಕೂಡ ಒಂದು ಆಂಜನೇಯಂಗೆ ತೋರಿಸ್ಬಿಡಿ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಆಲ್ರೆಡಿ ಆಂಜನೇಯ ನಮ್ಗೆ ಮಾರ್ಗದರ್ಶನ ಹಾಕಿ ಕೊಟ್ಟಿದ್ದಾರೆ. ಇನ್ನ ಹೆಚ್ಚಿನ ಮಾರ್ಗದರ್ಶನ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ಏನಿರಬಹುದು ನೋಡೋಣ. ಮೊದಲನೇದು ಗ್ರಾಟಿಟ್ಯೂಡ್, ಕೃತಜ್ಞತೆ ಇರ್ಲಿ ಅನ್ನುವಂಥದ್ದು ಇದೆ. ಕೃತಜ್ಞತೆನೆ ನಿಮ್ಮ ಜೀವನದ ಪ್ರಮುಖವಾದಂಥ ಮಾರ್ಗದರ್ಶನದಲ್ಲಿ ಬರುವಂಥ ಅಡೆತಡೆಗಳನ್ನ ನಿವಾರಣೆ ಮಾಡೋದಕ್ಕೆ ಇರುವಂಥ ಅಸ್ತ್ರ. ಸೊ ಹಾಗಾಗಿ ಕೃತಜ್ಞತೆ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಒಂದು ಡೈಲಿ ಲೈಫಲ್ಲಿ ಏನೇನಾಗಿತ್ತು, ಒಳ್ಳೇದಾಗಿದೆ ಅಥವಾ ಏನ್ ಕೆಟ್ಟದಾಯ್ತು, ಇದನ್ನೆಲ್ಲ ಡೈರಿ ಬರೀರಿ. ಒಂದು ಕೃತಜ್ಞತೆನ ಆಂಜನೇಯಂಗೆ ಅಂತಾನೆ ಮೀಸಲಿಡಿ. ದಿನದಲ್ಲಿ ಒಂದು ಸಮಯದ ಒಂದು ಕೃತಜ್ಞತೆ ಆಂಜನೇಯನಾಗಿ ಸಮರ್ಪಣೆ ಮಾಡಿ ಆಂಜನೇಯರ ಆಶೀರ್ವಾದನ ಇನ್ನ ಹೆಚ್ಚು ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ನಿಮ್ಗೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ತಾಳ್ಮೆನ ಕಳ್ಕೊಂಬೇಡಿ, ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ದೇವಾಲಯದ ಸುತ್ತ ರಕ್ಷೆನ ಹಾಕಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ನಂಗೆ ಗೊತ್ತಿಲ್ಲ, ಒಂದ್ ದೇಶ ಮುಳುಗೋದು ಲೈವ್ ಅಲ್ಲಿ ನೋಡ್ತಾ ಇದ್ರು ಕೂಡ ಏನು ಮಾಡೋದಕ್ಕಾಗೋದಿಲ್ಲ, ಆ ಥರದ ಪರಿಸ್ಥಿತಿಗೆ ನಾವು ಬರ್ತೀವಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಅಯೋಧ್ಯೆ ತುಂಬಾ ಬೆಳಕು ಇನ್ನ ಹೆಚ್ಚುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಅನ್ಕೊಂಡಿರೋದೆಲ್ಲ ಆಗತ್ತೆ, ಬಟ್ ಡಿವೈನ್ ಟೈಮಿಂಗ್ ಅಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಒಂದು ದೇವಸ್ಥಾನ ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಅನ್ನುವಂಥದ್ದು ಇದೆ. ಆ ದೇವಸ್ಥಾನ ಆಗತ್ತೆ, ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ವಿಕ್ಟರಿ ಅಹೆಡ್ ಅಂತ ಇದೆ. ಸೊ ಗೆಲುವು ನಿಮ್ದೆ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಆಂಜನೇಯ. ಸೊ ಹಾಗಾಗಿ ಟ್ರೂ ವಿಕ್ಟರಿ ಇಸ್ ನಾಟ್ ಜಸ್ಟ್ ಎಕ್ಸ್ಟರ್ನಲ್ ಬಟ್ ಇಂಟರ್ನಲ್ ಮಾಸ್ಟರಿ ಆಸ್ ಐ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ನಿಮ್ಮ ಸೆನ್ಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಜೊತೆಗೆ ನಿಮ್ಮ ಇನ್ನರ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ, ಸೆಲ್ಫ್ ಕಂಟ್ರೋಲ್ ಕಡೆ ಗಮನನ ಕೊಡಿ. ಒಂದು ಅಲ್ಟಿಮೇಟ್ ಅಚೀವ್ಮೆಂಟ್ ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮಂಗಳವಾರ ಬಿಡದಿರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ. ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಶಂಖನಾದನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮದೆಲ್ಲವನ್ನು ಏನು ಎತ್ಕೊಂಡು ಹೋಗಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಏನ್ ಚಿಂತೆ ಇದೆ ಅದೆಲ್ಲ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸುತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋ ಭವ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್.
बांधू बांधू नजरा बांधू दुश्मन की आँखा बांधू आँख की कमान न बांधू जा बेजा उतर जा नजरा लगी सवाच चुके तो वीर हनुमान के गुरु गोरखनाथ के अनस्पुर मंत्र ईश्वरी वाचा ओम ಶ್ರೀ ಹನುಮತೆ ಫಟ್ ಸ್ವಾಹ. ಎಲ್ರಿಗೂ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಟೇಕ್ ಕೇರ್.